ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗ್ ಏನ್ ಚಾಪ್ಟರ್ ಇದೆ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೇಂದ್ರ ಬ್ಯಾಂಕ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಕೇಂದ್ರ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತೀವಿ ನಾವು, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ವಾ. ಸೊ ಅದು ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದು ಯಾವಾಗ ರಾಷ್ಟ್ರೀಕರಣ ಆಯಿತು, ಜೊತೆಗೆ RBI ನ ಕಾರ್ಯಗಳು. ಸೊ ಇದ್ರ ಬಗ್ಗೆ ನಿಮಗೆ 6 ಮಾರ್ಕ್ಸ್ ಕೇಳ್ತಾ ಇರ್ತಾರೆ, 6 ಮಾರ್ಕ್ಸ್ ಕ್ವಶನ್ಸ್ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳನ್ನು ವಿವರಿಸಿ, RBI ನ ಕಾರ್ಯಗಳನ್ನ ವಿವರಿಸಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಪಾಯಿಂಟ್ಸ್ ವೈಸ್ ಬರೆದಿದ್ದೀನಿ, ನಾವು ಏನು ಕಾರ್ಯಗಳನ್ನ ನಿರ್ವಹಿಸುತ್ತೇವೆ RBI ಅನ್ನೋದನ್ನ ನಾನು ಪ್ರಮುಖವಾಗಿ ನೋಡಬೇಕಾಗುತ್ತೆ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿದ್ದು. ಸ್ವಾತಂತ್ರ್ಯ ನಂತರ ದೇಶಕ್ಕೆ ಒಂದು ಸರ್ಕಾರದ ಬ್ಯಾಂಕ್ ಬೇಕಾಗಿದ್ದರಿಂದ ಅದನ್ನ 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಿ ಸರ್ಕಾರದ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಅಂದಿನಿಂದ ಅದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ಅರ್ಥ ಆಗುತ್ತಲ್ವಾ? ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿದ್ದು 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿತು. ಆದರೆ ಸ್ವಾತಂತ್ರ್ಯ ನಂತರ ನಮ್ಮ ದೇಶಕ್ಕೆ ಒಂದು ಸರ್ಕಾರದ ಬ್ಯಾಂಕ್ ಅವಶ್ಯಕತೆ ಇದ್ದಿದ್ದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಿ ಇದನ್ನ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆನಾ? ಸೊ ಹಾಗೆ ವಿದ್ಯಾರ್ಥಿಗಳೇ, RBI ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಮತ್ತೆ ಈಗ ಅದರ ಗವರ್ನರ್ ಶಕ್ತಿಕಾಂತ್ ದಾಸ್ ಅಂತ, ಶಕ್ತಿಕಾಂತ್ ದಾಸ್, RBI ನ ಗವರ್ನರ್ ಯಾರು? ಶಕ್ತಿಕಾಂತ್ ದಾಸ್ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಸೊ ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳನ್ನು ನಾವು ಗಮನಿಸಬೇಕು, ತಿಳ್ಕೋಬೇಕಾಗುತ್ತೆ. ಸೊ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಪ್ರಪಂಚದ ಇತರೆ ದೇಶಗಳ ಕೇಂದ್ರ ಬ್ಯಾಂಕ್ಗಳು ನಿರ್ವಹಿಸುವಂತ ಎಲ್ಲಾ ರೀತಿಯ ಸಾಂಪ್ರದಾಯಿಕ ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತದೆ. ಅರ್ಥ ಆಗುತ್ತಲ್ಲ? ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿದ್ದು ಪ್ರಪಂಚದ ಇತರೆ ದೇಶಗಳ ಕೇಂದ್ರ ಬ್ಯಾಂಕ್ಗಳು ನಿರ್ವಹಿಸುವಂತ ಎಲ್ಲಾ ರೀತಿಯ ಸಾಂಪ್ರದಾಯಿಕ ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತ ಪ್ರಮುಖ ಕಾರ್ಯಗಳು ಯಾವಾಗಾದ್ರೆ ಅವುಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ತಾ ಹೋದಾಗ, ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನದೇ ಆದಂತಹ ಕೆಲವು ಪ್ರಮುಖ ಸಾಂಪ್ರದಾಯಿಕ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇ ಯಾವ್ದಪ್ಪ ಅಂತ ಹೇಳಿದ್ರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ನೋಟುಗಳ ಮುದ್ರಣ ಮತ್ತು ಚಲಾವಣೆ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತ ಏಕಮಾತ್ರ ಸಂಸ್ಥೆ. ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತ ಪ್ರಮಾಣೀಕರಣವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾತ್ರ ನಮ್ಮ ದೇಶದಲ್ಲಿ ಹೊಂದಿದೆ ಅನ್ನೋದನ್ನು ಗಮನಿಸಬಹುದು. ಹೀಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ನೋಟುಗಳೇನು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100, 200, 500, 2000 ರೂಪಾಯಿಗಳ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ. ಜೊತೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಅದು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕಾಯಿನ್ಗಳೇನಿವೆ ಅವುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದಲ್ಲಿ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತ ಏಕಮಾತ್ರ ಪರಮಾಧಿಕಾರ ಹೊಂದಿರುವಂತಹ ಸಂಸ್ಥೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅರ್ಥ ಆಗುತ್ತಲ್ವಾ? ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತ ಏಕಮಾತ್ರ ಸಂಸ್ಥೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಮೊದಲನೇ ಕಾರ್ಯ, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು. ಅರ್ಥ ಆಗುತ್ತಲ್ವಾ? ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತ ಪರಮಾಧಿಕಾರವನ್ನು ಹೊಂದಿದೆ. ಅದು 10, 20, 50, 100, 200, 500, 2000 ರೂಪಾಯಿಗಳ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ. ಮತ್ತೆ ಕೇಂದ್ರ ಹಣಕಾಸು ಸಚಿವಾಲಯ ನಾಣ್ಯಗಳಾಗಿರುವಂತಹ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಇತ್ಯಾದಿ ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ ಅನ್ನೋದನ್ನ ನಾವು ಪ್ರಮುಖವಾಗಿ ನೋಡ್ಬೋದು. ಸೊ ಇದನ್ನ ಈ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರೋದಕ್ಕೆ ಕೇಂದ್ರ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಕನಿಷ್ಠ ಮೀಸಲು ಪದ್ಧತಿಯನ್ನ ಅನುಸರಿಸುತ್ತೆ ಅನ್ನೋದನ್ನ ನಾವು ಪ್ರಮುಖವಾಗಿ ನೋಡ್ತೇವೆ. ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಇದೆ.
ಸೊ ಅದನ್ನ ಇಲ್ಲಿ ಒಂದು ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ಅದು ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತಂದಿದೆ. ಹಾಗೆ ಎರಡನೇದು ಯಾವುದು ಅಂದ್ರೆ ಸಾಲ ನಿಯಂತ್ರಣ. ಸೊ ಸಾಲ ನಿಯಂತ್ರಣ ಕಾರ್ಯವನ್ನು ಮಾಡುತ್ತೆ ಅನ್ನೋದನ್ನು ನಮಗೆ ಗಮನಿಸಬೇಕಾಗುತ್ತೆ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತ ಎರಡನೇ ಪ್ರಮುಖ ಕಾರ್ಯ ಅಂತ ಹೇಳಿದ್ರೆ ಸಾಲವನ್ನು ನಿಯಂತ್ರಿಸೋದು. ಸಾಲವನ್ನು ನಿಯಂತ್ರಿಸೋದು ಅಂತ ಹೇಳಿದ್ರೆ ಈಗ ನೋಡಿ, ವಾಣಿಜ್ಯ ಬ್ಯಾಂಕ್ಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಸೃಷ್ಟಿಸುವಂತ ಸಾಲಗಳನ್ನ ನಿಯಂತ್ರಿಸುವಂತ ಕಾರ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಲವೊಂದು ಪ್ರಮುಖ ಸಾಧನಗಳನ್ನು ಉಪಯೋಗಿಸಿಕೊಂಡ್ಬಿಟ್ಟು ವಾಣಿಜ್ಯ ಬ್ಯಾಂಕ್ಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಲ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಏನು ತೊಡಗಿರ್ತವೆ ಅವುಗಳನ್ನ ನಿಯಂತ್ರಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಈಗ ಉದಾಹರಣೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳ ಸಾಲ ನಿರ್ಮಾಣ ಸಾಮರ್ಥ್ಯವನ್ನ ಬ್ಯಾಂಕ್ ದರ ನೀತಿ ಅಥವಾ ಬ್ಯಾಂಕ್ ದರ ನೀತಿ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಮತ್ತೆ ಆಪತ್ತಿನ ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತಾ ಅನುಪಾತ ಮುಂತಾದಂತಹ ಪರಿಮಾಣಾತ್ಮಕ ಕ್ರಮಗಳು, ಹಾಗೆ ನಿರ್ದೇಶನ ನೀಡಿಕೆ ಮತ್ತು ಸಾಲದ ಅಂಚಿನ ಅಗತ್ಯತೆ ನಿರ್ಧಾರ ಮುಂತಾದಂತಹ ಗುಣಾತ್ಮಕ ಕ್ರಮಗಳನ್ನು ಬಳಕೆ ಮಾಡಿಕೊಂಡ್ಬಿಟ್ಟು ನಿಯಂತ್ರಿಸುತ್ತೆ ಅನ್ನೋದನ್ನು ನಮಗೆ ಪ್ರಮುಖವಾಗಿ ನೋಡಬಹುದು. ಇಲ್ಲಿ ಸಾಲ ನಿಯಂತ್ರಣ ಕ್ರಮಗಳು ಪರಿಮಾಣಾತ್ಮಕ ಕ್ರಮಗಳು ಬೇರೆ ಇದಾವೆ, ಗುಣಾತ್ಮಕ ಕ್ರಮಗಳು ಬೇರೆ ಇದಾವೆ. ಈಗ ಉದಾಹರಣೆಗೆ ನೋಡಿ, ಕೆನರಾ ಬ್ಯಾಂಕ್ ನಮ್ಮ ಕಾಲೇಜು ಪಕ್ಕದಲ್ಲಿ ಇದೆಯಲ್ಲ ಕೆನರಾ ಬ್ಯಾಂಕ್, ಅದೊಂದು ರಾಷ್ಟ್ರೀಕೃತ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್. ಅರ್ಥ ಆಗುತ್ತಲ್ವಾ? ಈ ವಾಣಿಜ್ಯ ಬ್ಯಾಂಕ್ಗಳು ಏನಿದಾವೆ ಇವುಗಳು ಸಾಲ ನಿರ್ಮಾಣ ಸಾಮರ್ಥ್ಯವನ್ನು ನಿಯಂತ್ರಿಸೋದು RBI. ನೋಡಿ, ಬ್ಯಾಂಕ್ ದರ ನೀತಿ ಅಂತ ಒಂದು ಇರುತ್ತೆ. ಬ್ಯಾಂಕ್ ದರ ನೀತಿ ಅಂದ್ರೆ ಏನಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನಿಂದ ಸಾಲವನ್ನು ಏನು ಪಡೆಯುತ್ತೋ ಅದರ ಮೇಲೆ ಕೇಂದ್ರ ಬ್ಯಾಂಕ್ ವಿಧಿಸುವಂತ ಬಡ್ಡಿ ದರವನ್ನು ಬ್ಯಾಂಕ್ ದರ ಅಂತ ಕರೀತಾರೆ. ಅಲ್ಲಿ ಬ್ಯಾಂಕ್ ದರವನ್ನು ವೇರಿಯೇಷನ್ ಮಾಡೋದ್ರ ಮೂಲಕ ವಾಣಿಜ್ಯ ಬ್ಯಾಂಕ್ಗಳು ಏನು ಕೇಂದ್ರ ಬ್ಯಾಂಕಿನಿಂದ ಸಾಲವನ್ನು ಪಡಿತಾವಲ್ವಾ, ಅಲ್ಲಿ ಆ ಬ್ಯಾಂಕ್ ದರವನ್ನೇ ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡುವಂತ ಸಾಲದ ಸಾಮರ್ಥ್ಯವನ್ನ ನಿಯಂತ್ರಿಸ್ತವೆ. ಬ್ಯಾಂಕ್ ದರ ಜಾಸ್ತಿ ಆದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೌದಲ್ವಾ? ಅವಾಗ ಸಾಲ ಪಡೆಯುವವರ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಸಾಲದ ಪ್ರಮಾಣ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಬ್ಯಾಂಕ್ ದರವನ್ನ RBI ಕಡಿಮೆ ಮಾಡ್ತು ಅಂದ್ರೆ ಆಗ ವಾಣಿಜ್ಯ ಬ್ಯಾಂಕ್ಗಳಲ್ಲೂ ಕೂಡ ಬ್ಯಾಂಕ್ ಬಡ್ಡಿ ಅಂದ್ರೆ ಬಡ್ಡಿ ದರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಸಾಲ ಪಡೆಯುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವಾಗ ಸಾಲ ವಿಸ್ತರಣೆ ಆಗುತ್ತೆ, ಸಾಲ ಹೆಚ್ಚಾಗುತ್ತೆ, ಸಾಲ ಬೇಕಾಗುತ್ತೆ. ಅರ್ಥ ಆಗುತ್ತಲ್ಲ? ಹೀಗೆ ಬ್ಯಾಂಕ್ ದರ ನೀತಿ, ಮತ್ತೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಆಪತ್ತಿನ ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತಾ ಅನುಪಾತ ಮುಂತಾದಂತಹ ಪರಿಮಾಣಾತ್ಮಕ ಕ್ರಮಗಳನ್ನ, ಮತ್ತೆ ಹಾಗೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡುವುದು, ನಿರ್ದೇಶನ ಮಾಡುವುದು, ಮತ್ತೆ ಸಾಲದ ಅಂಚಿನ ಅಗತ್ಯತೆಯನ್ನು ನಿರ್ಧಾರ ಮಾಡುವುದು ಮುಂತಾದಂತಹ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ಕೂಡ ಇದೇನ್ ಮಾಡುತ್ತೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ ಒತ್ತು ನಿರ್ಮಾಣ ಸಾಮರ್ಥ್ಯವನ್ನ ನಿಯಂತ್ರಿಸುತ್ತೆ ಅನ್ನೋದನ್ನು ನಮಗೆ ಪ್ರಮುಖ ಗಮನಿಸಬಹುದು. ಓಕೆನಾ? ಸೊ ಇಷ್ಟು ಎರಡನೇ ಪ್ರಮುಖವಾದಂತಹ ಅಂಶ. ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ ದರ ನೀತಿ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಆಪತ್ತಿನ ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತಾ ಅನುಪಾತ ಮುಂತಾದಂತ ಪರಿಮಾಣಾತ್ಮಕ ಕ್ರಮಗಳು, ಹಾಗೂ ನಿರ್ದೇಶನ ನೀಡುವುದು, ಮಾರ್ಗದರ್ಶನ ಮಾಡುವುದು, ನೈತಿಕ ಪ್ರೇರಣೆ ನೀಡುವುದು ಮತ್ತು ಸಾಲದ ಅಂಚಿನ ಅಗತ್ಯತೆಯ ನಿರ್ಧಾರ ಮಾಡುವುದು ಮುಂತಾದ ಗುಣಾತ್ಮಕ ಅಂಶಗಳನ್ನ ಅಂದ್ರೆ ಗುಣಾತ್ಮಕ ಸಾಧನಗಳನ್ನು ಬಳಸಿಕೊಂಡ್ಬಿಟ್ಟು ವಾಣಿಜ್ಯ ಬ್ಯಾಂಕ್ಗಳು ನಿರ್ಮಿಸುವಂತಹ ಸಾಲವನ್ನ ನಿಯಂತ್ರಿಸುತ್ತೆ ಅನ್ನೋದನ್ನು ನಮಗೆ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಓಕೆನಾ? ಇದು ಎರಡನೇ ಪಾಯಿಂಟ್. ಹಾಗೆ ಮೂರನೇದು ಯಾವುದು ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಆಗಿ, ಪ್ರತಿನಿಧಿಯಾಗಿ ಮತ್ತೆ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತೆ. ಅರ್ಥ ಆಗುತ್ತಲ್ವಾ? ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿತ್ತು, ಅಂದ್ರೆ ಸರ್ಕಾರದ ಬ್ಯಾಂಕ್. ಅರ್ಥ ಆಗುತ್ತಲ್ವಾ? ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಅದು ಸರ್ಕಾರದ ಬ್ಯಾಂಕ್ ಆಗಿ, ಪ್ರತಿನಿಧಿಯಾಗಿ ಮತ್ತು ಸಲಹೆಗಾರನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಉದಾಹರಣೆ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಆಗಿ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಎಲ್ಲಾ ಆದಾಯವನ್ನು ಸ್ವೀಕರಿಸುತ್ತೆ ಅಲ್ವಾ? ಸರ್ಕಾರಕ್ಕೆ ಏನೇನು ಪೇಮೆಂಟ್ ಮಾಡಬೇಕು, ಯಾವ್ದಾವ್ದು ಆದಾಯ ಬರಬೇಕು, ಸ್ವೀಕೃತಿಗಳು ಬರಬೇಕು, ಅದನ್ನೆಲ್ಲ ಸ್ವೀಕರಿಸುತ್ತೆ. ಈಗ ಉದಾಹರಣೆಗೆ ನಾವೆಲ್ಲ ಫೀಸ್ ಎಲ್ಲ ಕಟ್ತೀವಲ್ವಾ? ಫೀಸ್ ಎಲ್ಲ ಕಟ್ಟೋದು ಏನಾಗುತ್ತೆ, ಬ್ಯಾಂಕಿಗೆ ಕಟ್ತೀವಿ, ಅದು ಗೌರ್ಮೆಂಟ್ಗೆ ಹೋಗುತ್ತೆ. ಈಗ ಏನೋ ಒಂದು ದಂಡ ಹಾಕಿದ್ರೆ ಅಥವಾ ಯಾವುದೋ ಒಂದು ನಾವು ಎಕ್ಸಾಮ್ ಬರೆಯೋದಾಗಿರ್ಬೋದು, ಕಂದಾಯ ಕಟ್ಟೋದಾಗಿರ್ಬೋದು, ಅದೆಲ್ಲ ಬ್ಯಾಂಕಲ್ಲಿ ಕಟ್ತೀವಲ್ವಾ? ಆ ಬ್ಯಾಂಕಲ್ಲಿ ಕಟ್ಟಿದಾಗ ಅದು ಸ್ವೀಕರಿಸ್ತಾರೆ. ಅದು ಏನಾಗುತ್ತೆ, RBI ಹೋಗುತ್ತೆ, RBI ಸರ್ಕಾರದ ಒಂದು ಖಾತೆಗೆ ಜಮಾ. ಈ ರೀತಿಯಾಗಿ ಸರ್ಕಾರದ ಬ್ಯಾಂಕ್ ಆಗಿ ಅಂದ್ರೆ
RBI ಒಂದು ಬ್ಯಾಂಕ್ ಆಗಿ ಸರ್ಕಾರದ ಎಲ್ಲಾ ರೀತಿಯ ಆದಾಯವನ್ನು ಕೂಡ ಸ್ವೀಕರಿಸುತ್ತೆ. ಮತ್ತೆ ಸರ್ಕಾರ ಮಾಡಬೇಕಾಗಿರುವಂತಹ ಪಾವತಿಯನ್ನ ಅದರ ಬದಲಾಗಿ RBI ಮಾಡುತ್ತೆ. ಈಗ ಸರ್ಕಾರ ಏನಾದ್ರು ಪೇಮೆಂಟ್ ಮಾಡಬೇಕಾಗುತ್ತೆ, ಬೇರೆ ಹಣವನ್ನು ಕೊಡಬೇಕಾಗುತ್ತೆ, ಆ ಸರ್ಕಾರದ ಪರವಾಗಿ ಏನ್ ಮಾಡುತ್ತೆ ಅಂದ್ರೆ RBI ಅದನ್ನ ಪಾವತಿ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಓಕೆನಾ? ಹಾಗೆ ನೋಡಿ, RBI ಸರ್ಕಾರದ ಪ್ರತಿನಿಧಿಯಾಗಿ IMF, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರೀತೀವಿ, ಮತ್ತೆ ವರ್ಲ್ಡ್ ಬ್ಯಾಂಕ್, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮುಂತಾದ ಅನೇಕ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಲ್ಲಿ ಅದು ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಗಮನಿಸಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಪ್ರತಿನಿಧಿಯಾಗಿ IMF, ವರ್ಲ್ಡ್ ಬ್ಯಾಂಕ್ ಮತ್ತೆ ಹಾಗೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್, ಅರ್ಥ ಆಗುತ್ತಲ್ವಾ, ಮತ್ತೆ ಇನ್ನಿತರ ಅನೇಕ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಸಭೆಯಲ್ಲಿ ಭಾಗವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲೆಲ್ಲ ಕೂಡ ಅದೇ ಸಭೆಗಳಲ್ಲಿ ಭಾಗವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರಕ್ಕೆ ಸಲಹೆಗಾರನಾಗಿ ಹಣಕಾಸು ನೀತಿಯನ್ನು ರೂಪಿಸೋದಕ್ಕೆ, ಆಯವ್ಯಯ ಪಟ್ಟಿಯನ್ನು ರೂಪಿಸೋದಕ್ಕೆ, ಮತ್ತೆ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸೋದಕ್ಕೆ, ಕೃಷಿ ನೀತಿಗಳನ್ನು ರೂಪಿಸೋದಕ್ಕೆ, ಕೈಗಾರಿಕಾ ನೀತಿಗಳನ್ನು ರೂಪಿಸೋದಕ್ಕೆ ಸಲಹೆಗಳನ್ನು ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಈಗೇನು ಸರ್ಕಾರ ಹಲವಾರು ರೀತಿಯಂತ ಒಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನು ರೂಪಿಸುತ್ತಲ್ವಾ, ಸೊ ಅದು ಆಯವ್ಯಯ ಪಟ್ಟಿ ಆಗಿರ್ಬೋದು, ಹಣಕಾಸು ನೀತಿ ಆಗಿರ್ಬೋದು, ಕೈಗಾರಿಕಾ ನೀತಿ ಆಗಿರ್ಬೋದು, ಕೃಷಿ ನೀತಿ ಆಗಿರ್ಬೋದು, ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸೋದ್ರಲ್ಲಾಗಿರ್ಬೋದು, ಅಲ್ಲೂ ಕೂಡ RBI ಪ್ರತಿನಿಧಿಗಳು ಇರ್ತಾರೆ. ಅದು ಅವ್ರೇನ್ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಾರೆ. ಯಾವ ರೀತಿಯಾದಂತಹ ಒಂದು ಹಣಕಾಸು ನೀತಿಯನ್ನು ರೂಪಿಸಬೇಕು, ಮತ್ತೆ ಕೈಗಾರಿಕಾ ನೀತಿಯನ್ನು ರೂಪಿಸಬೇಕು, ಕೃಷಿ ನೀತಿಯನ್ನು ರೂಪಿಸಬೇಕು, ಪಂಚವಾರ್ಷಿಕ ಯೋಜನೆಗಳನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸಲಹೆ ಸೂಚನೆಗಳನ್ನ ಅವರು ನೀಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆನಾ? ಸೊ ಹೀಗೆ ಏನು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆ, ಇದು ಸರ್ಕಾರದ ಬ್ಯಾಂಕ್ ಆಗಿ, ಪ್ರತಿನಿಧಿಯಾಗಿ ಮತ್ತು ಸಲಹೆಗಾರನಾಗಿ ಅಥವಾ ಮಾರ್ಗದರ್ಶಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡ್ತಾರೆ. ಹಾಗೆ ನೆಕ್ಸ್ಟ್, ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ, ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ಗಳ ತಾಯಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಟ್ ಈಸ್ ಎ ಮದರ್ ಬ್ಯಾಂಕ್ ಆಫ್ ಆಲ್ ಬ್ಯಾಂಕ್ಸ್ ಆಫ್ ಅವರ್ ಕಂಟ್ರಿ. ಅರ್ಥ ಆಗುತ್ತಲ್ವಾ? ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ಏನಿದೆ ಅದು ನಮ್ಮ ದೇಶದ ಎಲ್ಲಾ ಬ್ಯಾಂಕ್ಗಳ ತಾಯಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಇವತ್ತು ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ಗಳು ಕೂಡ, ಅದು ಖಾಸಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಸರ್ಕಾರದ ಬ್ಯಾಂಕ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಈ RBI ನ ನಿರ್ದೇಶನದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈಗ ನೋಡಿ, ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ಕೂಡ ತಮ್ಮ ಒಟ್ಟು ಠೇವಣಿಯ ಒಂದು ನಿರ್ದಿಷ್ಟ ಭಾಗ ಹಣವನ್ನ ಕೇಂದ್ರ ಬ್ಯಾಂಕ್ನಲ್ಲಿ ಮೀಸಲು ನಿಧಿಯಾಗಿ ಇಡಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಹಾಗೆ RBI ನೀಡುವಂತಹ ನಿರ್ದೇಶನಗಳ ಮತ್ತು ಮಾರ್ಗದರ್ಶನಗಳ ಆಧಾರದ ಮೇಲೆ ಅವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸರಿನಾ? ಜೊತೆಗೆ ನೋಡಿ, ಈಗೇನಾದ್ರು ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲದ ಅವಶ್ಯಕತೆ ಇತ್ತು ಅಂತ ತಿಳ್ಕೊಳ್ಳಿ. ಅಂತ ಟೈಮಲ್ಲಿ ಅವು ಕೇಂದ್ರ ಬ್ಯಾಂಕ್ ಏನಿದೆ, RBI ಇದೆಯಲ್ಲ, ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಅದರಿಂದ ಹಣವನ್ನು ಸಾಲವಾಗಿ ಪಡ್ಕೊಳ್ತವೆ ಅನ್ನೋದನ್ನ ನಾವು ಪ್ರಮುಖವಾಗಿ ನೋಡಬಹುದು. ಒಟ್ಟಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಂದು ತಾಯಿ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಉಳಿದ ಎಲ್ಲಾ ಒಂದು ಬ್ಯಾಂಕ್ಗಳನ್ನ ಅದು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೆ. ಅವುಗಳಿಗೆ ಮಾರ್ಗದರ್ಶನವನ್ನು ಮತ್ತು ಸಲಹೆಗಳನ್ನು ನೀಡುವ ಮೂಲಕ ಅವು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಹಕರಿಸುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಜೊತೆಗೆ ಇದು ವಿದೇಶಿ ವಿನಿಮಯದ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ವಿದೇಶಿ ವಿನಿಮಯದ ಪಾಲಕ. ನೋಡಿ, ಇವತ್ತು ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೈಗೊಳ್ಳಬೇಕು ಅಂದ್ರೆ ಅಥವಾ ವಿದೇಶಿ ವ್ಯಾಪಾರವನ್ನು ಕೈಗೊಳ್ಳಬೇಕು ಅಂದ್ರೆ ವಿದೇಶಿ ವಿನಿಮಯ ತುಂಬಾ ಅವಶ್ಯಕವಾಗಿರುತ್ತೆ ಅನ್ನೋದನ್ನ ಗಮನಿಸಬೇಕು. ಅರ್ಥ ಆಗುತ್ತಲ್ಲ? ವಿದೇಶಿ ವಿನಿಮಯ ತುಂಬಾ ಅವಶ್ಯಕ. ಈ ಅಮೂಲ್ಯವಾಗಿರುವಂತಹ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಥವಾ ವಿದೇಶಿ ವ್ಯಾಪಾರಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಒದಗಿಸುವಂತಹ ಕಾರ್ಯವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುತ್ತೆ. ಇದು ವಿದೇಶಿ ವಿನಿಮಯದ ಪಾಲಕನಾಗಿ ಅಥವಾ ರಕ್ಷಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ನಮ್ಮ ದೇಶದ ವಿದೇಶಿ ವ್ಯಾಪಾರಕ್ಕೆ ಏನು ವಿದೇಶಿ ವಿನಿಮಯ ಬೇಕು ಅದನ್ನೆಲ್ಲದನ್ನು ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಒದಗಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಓಕೆನಾ? ಸೊ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಥವಾ ವಿದೇಶಿ ವ್ಯಾಪಾರಕ್ಕೆ ಬೇಕಾಗಿರುವಂತಹ ಎಲ್ಲ ವಿದೇಶಿ ವಿನಿಮಯವನ್ನ ಒದಗಿಸುವಂತಹ ಕಾರ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುತ್ತೆ. ಅದರಿಂದಾಗಿ ನಾವು RBI ನ ವಿದೇಶಿ ವಿನಿಮಯದ ರಕ್ಷಕ ಅಂತ ಕರಿತೀವಿ ಅಥವಾ ಪಾಲಕ ಅಂತ
ದಾತಾರನ್ನ ಹೇಳ್ತೀವಿ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂತಿಮವಾಗಿ ಲಾಸ್ಟ್ ಪಾಯಿಂಟ್ ಅಂತಿಮ ಋಣದಾತ ಅಂತ ಹೇಳ್ತೀವಿ. ಅಂತಿಮ ಋಣದಾತ ನೋಡಿ, ಅಂತಿಮ ಋಣದಾತ ಅಂದ್ರೆ ಏನಪ್ಪ ಅಂದ್ರೆ, ಅಥವಾ ಇದನ್ನ ಕಟ್ಟಕಡೆಯ ಸಾಲದಾತ ಅಂತ ಕೂಡ ಹೇಳ್ತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಕಟ್ಟಕಡೆಯ ಸಾಲದಾತ ಅಥವಾ ಅಂತಿಮ ಋಣದಾತ ಅಂತ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಆರ್ಥಿಕ ದುಸ್ಥಿತಿ ಇದ್ದಾಗ ಅಥವಾ ಹಣಕಾಸಿನ ಅವಶ್ಯಕತೆ ಇದ್ದಾಗ ಅವುಗಳಿಗೆ ಸಾಲ ಏನೂ ಸಿಗಲಿಲ್ಲ ಅಂದ್ರೆ ಅಂತಿಮವಾಗಿ RBI ಇದೆಯಲ್ವಾ, ಭಾರತೀಯ ರಿಸರ್ವ್ ಬ್ಯಾಂಕ್, ಅದು ಅವುಗಳ ಹುಂಡಿಗಳನ್ನು ಒಟ್ಟಾಯಿಸುವ ಮೂಲಕ ಸಾಲವನ್ನು ನೀಡುತ್ತೆ ಅನ್ನೋದನ್ನ ನಮಗೆ ಗಮನಿಸಬೇಕಾಗುತ್ತೆ. ವಾಣಿಜ್ಯ ಬ್ಯಾಂಕ್ ಬರೆಯುವಂತಹ ಹುಂಡಿಗಳನ್ನ ಒಟ್ಟಾಯಿಸುವ ಮೂಲಕ ಆ ವಾಣಿಜ್ಯ ಬ್ಯಾಂಕ್ಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲವನ್ನು ನೀಡಿ ಅವು ಸುಗಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಡುತ್ತೆ ಅಥವಾ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಅಂತಿಮ ಋಣದಾತ ಅಂತ ಕರಿತೀವಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನಂದ್ರೆ ಹಣದ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಆ ವಾಣಿಜ್ಯ ಬ್ಯಾಂಕ್ಗಳಿರುವಂತ ಠೇವಣಿ ಅಂದ್ರೆ ಹುಂಡಿಗಳನ್ನ ಒಟ್ಟಾಯಿಸುವ ಮೂಲಕ ಅವುಗಳಲ್ಲಿರುವಂತಹ ಸಾಲ ಪತ್ರಗಳನ್ನು ಕೊಳ್ಳುವ ಮೂಲಕ ಅವುಗಳಿಗೆ ಹಣವನ್ನು ನೀಡುತ್ತೆ. ಸೊ ಆಗ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ನಿರ್ವಹಿಸಿಕೊಂಡು ಹೋಗ್ತವೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡೋದೇನೋ ಭಾರತೀಯ ರಿಸರ್ವ್ ಬ್ಯಾಂಕ್. ಹೀಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಿಮ ಋಣದಾತನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಜೊತೆಗೆ ಇದು ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಕೈಗೊಳ್ಳುತ್ತೆ. ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೃಷಿ ಅಭಿವೃದ್ಧಿಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾಗಿರುವಂತಹ ಹಣಕಾಸನ್ನು ಕೂಡ ಇವತ್ತು ಒದಗಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಅರ್ಥ ಆಗುತ್ತಲ್ಲ, ಭಾರತೀಯ ರಿಸರ್ವ್ ಬ್ಯಾಂಕ್ ಕೃಷಿ ಅಭಿವೃದ್ಧಿ ಮತ್ತೆ ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾಗಿರುವಂತಹ ಹಣಕಾಸನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಒದಗಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು. ಮತ್ತೆ ಜೊತೆಗೆ ಸಂಶೋಧನಾ ಕ್ಷೇತ್ರದಲ್ಲೂ ಕೂಡ ಇದು ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದೆ. ಅಂದ್ರೆ ಈ ನಮ್ಮ ದೇಶದಲ್ಲಿ ನಡೆಯುವಂತಹ ಎಲ್ಲ ರೀತಿಯಾದಂತಹ ಒಂದು ಸಂಶೋಧನೆಗಳೇನಿದ್ದಾವೆ ಅವುಗಳಿಗೂ ಕೂಡ ಇದು ಹಣಕಾಸಿನ ಮತ್ತು ತಾಂತ್ರಿಕ ನೆರವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು. ಸೊ ಇಷ್ಟು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯ. ಇದನ್ನ ಆರ್ಮಾರ್ಕ್ಸ್ ಕೇಳ್ತಾರೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನ ವಿವರಿಸಿ. ಸೊ ಅದನ್ನ ಇಂಟ್ರಡಕ್ಷನ್ ಅನ್ನ ಇದು ಬರೀಬೇಕು. ಅರ್ಥ ಆಗುತ್ತಲ್ಲ, ಇಂಟ್ರಡಕ್ಷನ್ ಅನ್ನ ಬರೆದಾದ್ಮೇಲೆ RBI ಕಾರ್ಯಗಳು ಅಂತ ಹೇಳ್ಬಿಟ್ಟು ಅದನ್ನ ಬರೆದು ಅಷ್ಟು ಪಾಯಿಂಟ್ಗಳನ್ನು ಜೊತೆ ಬರೀಬೇಕಾಗುತ್ತೆ. ಮತ್ತೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು, 7ನೇ ಅಭಿವೃದ್ಧಿ ಕಾರ್ಯಗಳು ಅಂತ ಬರುತ್ತೆ. ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಗೂ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಸಲ್ಲಿಸುತ್ತೆ ಅನ್ನೋದನ್ನು ನಾವು ನೋಡಬಹುದು. ಮತ್ತೆ ಹಾಗೆ 8ನೇ ಪಾಯಿಂಟ್ ಸಂಶೋಧನೆಗೂ ಕೂಡ ನೆರವನ್ನು ನೀಡುತ್ತೆ. ನಮ್ಮ ದೇಶದಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಸಂಶೋಧನೆಗಳಿಗೆ ಹಣಕಾಸಿನ ಮತ್ತು ತಾಂತ್ರಿಕ ಸಹಾಯವನ್ನು ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸೊ ಇಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರ ಪ್ರಮುಖವಾಗಿರುವಂತ ಒಂದು ಕಾರ್ಯಗಳು. ಅರ್ಥ ಆಯ್ತಾ? ಇನ್ನೊಂದ್ಸರಿ ನಾನು ಬ್ರೀಫ್ ಆಗಿ ಹೇಳ್ತೀನಿ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿದ್ದು. ಸ್ವಾತಂತ್ರ್ಯ ನಂತರ ಭಾರತ ದೇಶಕ್ಕೆ ಒಂದು ಸರ್ಕಾರದ ಬ್ಯಾಂಕ್ನ ಅವಶ್ಯಕತೆ ಇರುವುದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು 1949 ಜನವರಿ 1ರಂದು ರಾಷ್ಟ್ರೀಕರಿಸಿ ಕೇಂದ್ರ ಬ್ಯಾಂಕನ್ನಾಗಿ ಪರಿವರ್ತಿಸಲಾಯಿತು. ಅವಾಗಿಂದ ಅದೇನಾಯ್ತು, 1949 ಜನವರಿ 1ರಿಂದ ಅದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತೊಂದು ಖಾಸಗಿ ಷೇರುದಾರರ ಬ್ಯಾಂಕ್. ಯಾವಾಗ 1947ರಲ್ಲಿ ಸ್ವಾತಂತ್ರ್ಯ ಬಂತಲ್ವಾ, ತದನಂತರ ನಮ್ಮ ದೇಶಕ್ಕೆ ಒಂದು ಸರ್ಕಾರದ ಬ್ಯಾಂಕಿನ ಅವಶ್ಯಕತೆ ಇದ್ದಿದ್ದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು 1949 ಜನವರಿ 1ರಂದು ರಾಷ್ಟ್ರೀಕರಿಸಿ ಅದನ್ನ ಕೇಂದ್ರ ಬ್ಯಾಂಕ್ ಅನ್ನಾಗಿ ಪರಿವರ್ತಿಸಲಾಯಿತು. ಅಂದಿನಿಂದ ಅದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಜೊತೆಗೆ RBI ಕಾರ್ಯಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಪ್ರಪಂಚದ ಇತರೆ ದೇಶಗಳ ಕೇಂದ್ರ ಬ್ಯಾಂಕ್ಗಳನ್ನು ನಿರ್ವಹಿಸುವಂತ ಎಲ್ಲ ರೀತಿಯ ಸಾಂಪ್ರದಾಯಿಕ ಕಾರ್ಯಗಳನ್ನ ಅದು ನಿರ್ವಹಿಸ್ತಾ ಬರ್ತಾ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳೆಂದರೆ ಮೊದಲನೇದು ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಎರಡನೇದು ಸಾಲ ನಿಯಂತ್ರಣ, ಮೂರನೇದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ಸರ್ಕಾರದ ಬ್ಯಾಂಕ್ ಆಗಿ ಪ್ರತಿನಿಧಿಯಾಗಿ ಮತ್ತು ಸಲಹೆಗಾರನಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ನಾಲ್ಕನೇದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ಐದನೇದು ವಿದೇಶಿ ವಿನಿಮಯದ ಪಾಲಕ ಅಥವಾ ರಕ್ಷಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಆರನೇದು ಅಂತಿಮ ಋಣದಾತನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂತಿಮ ಋಣದಾತ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಕರೆಯುತ್ತೇವೆ. ಏಳನೇದು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸಹಾಯ ಮಾಡುತ್ತೆ ಮತ್ತು ಸಂಶೋಧನಾ ಕಾರ್ಯಗಳಿಗೂ ಕೂಡ ನೆರವನ್ನ ನೀಡುತ್ತೆ. ಓಕೆನಾ? ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಆಯ್ತು.
ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯ್ತಮ್ಮ ಚೈತ್ರ? ಅದು ರಾಷ್ಟ್ರೀಕರಣ ಆಗಿತ್ತು. ಸ್ಥಾಪನೆ ಆಗಿದ್ದು ಏನಾಗಿ ಸ್ಥಾಪನೆ ಆಯ್ತದು? ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಜನವರಿ ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆ ಆಯಿತು ಅಲ್ವಾ? ತದನಂತರ ಯಾವಾಗ ರಾಷ್ಟ್ರೀಕರಣ ಆಯಿತು? 1949 ಜನವರಿ 1ರಲ್ಲಿ ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತನೆ ಆಯಿತು. ಹೌದಲ್ಲ? ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಯಾವುವು? ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರ ಬ್ಯಾಂಕಿಂಗ್ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರ ಬ್ಯಾಂಕ್ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ನೆಕ್ಸ್ಟ್, ಕಾವ್ಯ ಅದು ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ರಾಷ್ಟ್ರೀಕರಣ ಆಯಿತು ಮತ್ತು ಅದರ ಕಾರ್ಯಗಳೇನು? 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಅದರ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಅದು ಗೌರ್ಮೆಂಟ್ ಆಗಿದೆ. ಶಕ್ತಿಕಾಂತ್ ಆರ್ಬಿಐನ ಕಾರ್ಯಗಳು: ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ತೂರ್ಪುದೇವಿ 1935 ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕ್, 1945 ಜನವರಿ 1 ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈ. ಅದರ ಷೇರುದಾರರು ಗವರ್ನರ್ ಶಕ್ತಿಕಾಂತ್ ದಾಸ್. ಆರ್ಬಿಐ ಕಾರ್ಯಗಳು: ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರ ಬ್ಯಾಂಕಿಂಗ್ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯ ಪಾಲಕ, ಅಂತಿಮ ಚೆನ್ನಾಗಿರುತ್ತೆ. ಕಾಮೆಂಟ್ ನೆಕ್ಸ್ಟ್, ಖಾಸಗಿ ಷೇರುದಾರರ ಬ್ಯಾಂಕ್ 1949 ಜನವರಿ 1 ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈ. ಗವರ್ನರ್ ಶಕ್ತಿಕಾಂತ್ ದಾಸ್. ಆರ್ಬಿಐ ಕಾರ್ಯಗಳು: ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲದ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ, ಬ್ಯಾಂಕ್ಗಳ ಬ್ಯಾಂಕ್, ವಿದೇಶಿ ವಿನಿಮಯ ಪಾಲಕ, ಅಂತಿಮ ಋಣದಾತ. ನೆಕ್ಸ್ಟ್, 1937 ಏಪ್ರಿಲ್ 1 ಖಾಸಗಿ ಷೇರುದಾರರ ಬ್ಯಾಂಕ್, 1949 ಜನವರಿ 1 ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದರ ಗವರ್ನರ್ ಶಕ್ತಿಕಾಂತ್ ದಾಸ್. ಆರ್ಬಿಐನ ಕಾರ್ಯಗಳು: ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರ ಬ್ಯಾಂಕ್ ಆಗಿ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ನೆಕ್ಸ್ಟ್, 1935 ಏಪ್ರಿಲ್ 1ರಲ್ಲಿ ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆಯಾಯಿತು. 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಲಾಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಗವರ್ನರ್ ಆಗಿದ್ದಾರೆ. ಆರ್ಬಿಐನ ಕಾರ್ಯಗಳು: ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ, ಬ್ಯಾಂಕ್ಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ನೆಕ್ಸ್ಟ್, 1935 ಏಪ್ರಿಲ್ 1 ಖಾಸಗಿ ಷೇರುದಾರರ ಬ್ಯಾಂಕು, 1949 ಜನವರಿ 1 ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿತು. ಕೇಂದ್ರ ಕಚೇರಿ ಮುಂಬೈ. ಶಕ್ತಿಕಾಂತ್ ದಾಸ್. ಶಕ್ತಿಕಾಂತ್ ದಾಸ್. ಆರ್ಬಿಐ ಕಾರ್ಯಗಳು: ನೋಟುಗಳ ಮುದ್ರಣ, ಚಾಲನೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ನೆಕ್ಸ್ಟ್, 1935 ಏಪ್ರಿಲ್ 1 ಖಾಸಗಿ ಷೇರುದಾರರ ಬ್ಯಾಂಕ್, 1949 ಜನವರಿ 1 ರಾಷ್ಟ್ರೀಕರಣ ಮಾಡಿದ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಕೇಂದ್ರ
ಕೇಂದ್ರೀಯ ಕಚೇರಿ ಮುಂಬೈ, ಗವರ್ನರ್ ಶಕ್ತಿಕಾಂತ್ ದಾಸ್, ಆರ್ಬಿಐ ಕಾರ್ಯಗಳು, ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ಗಾಗಿ ಕಾರ್ಯ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ಏಪ್ರಿಲ್ 1ರಂದು ಖಾಸಗಿ ಷೇರುದಾರರ ಬ್ಯಾಂಕಾಗಿ ಸ್ಥಾಪಿಸಲ್ಪಟ್ಟಿತು. 1949ರ ಜನವರಿ 1ರಂದು ರಾಷ್ಟ್ರೀಕೃತಗೊಳಿಸಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಿತು. ಕೇಂದ್ರ ಕಚೇರಿ ಮುಂಬೈ, ಗವರ್ನರ್ ಶಕ್ತಿಕಾಂತ್ ದಾಸ್. ಇದರ ಆರ್ಬಿಐ ಕಾರ್ಯಗಳು ನೋಟ್ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ಗಾಗಿ ಕಾರ್ಯ, ಬ್ಯಾಂಕ್ಗಳ ಬ್ಯಾಂಕ್, ವಿದೇಶಿ ವಿನಿಮಯ ಪಾಲಕ, ಅಂತಿಮ ಎಕ್ಸ್ಪ್ಲೈನ್ ಮಾಡಿ. ಈಗ ಅವ್ರಿಗೆ ಹೇಳಿದ್ರು ಅದನ್ನ ಅಲ್ಲೇ ಇರುತ್ತೆ. ಈ ಕಡೆ ತಿರುಗ್ತೀಯಾ? ಕ್ಲಾಸ್ ಖಾಸಗಿ ಷೇರುದಾರರ ಬ್ಯಾಂಕಾಗಿ ಸ್ಥಾಪಿಸಿತು. 1949 ಜನವರಿ 1 ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಅದು ಸ್ಥಾಪಕ ಶಕ್ತಿಕಾಂತ್ ದಾಸ್. ಆರ್ಬಿಐ ಕಾರ್ಯಗಳು, ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಎರಡನೇ ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕಾಗಿ ಕಾರ್ಯ, ನಾಲ್ಕನೇ ಬ್ಯಾಂಕುಗಳ ಬ್ಯಾಂಕ್, ಐದನೇ ವಿದೇಶಿ ವಿನಿಮಯದ ಪಾಲಕ, ಆರನೇದು ಅಂತಿಮ. ನೆಕ್ಸ್ಟ್ ಖಾಸಗಿ ಷೇರುದಾರರ ಬ್ಯಾಂಕಾಗಿ ಸ್ಥಾಪನೆಯಾಯಿತು. ಸ್ವಲ್ಪ ಜೋರ ಹೇಳು. 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಮುಂಬೈನ ಕಾರ್ಯದರ್ಶಿಗಳು ಶಕ್ತಿಕಾಂತ್ ದಾಸ್. ಆರ್ಬಿಐನ ಕಾರ್ಯಗಳು, ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕಿಂಗ್ ಕಾರ್ಯ, ಬ್ಯಾಂಕ್ಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ಸಂಜೆ ಹೋಗೋಣ. ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿದೆ. ಇದು ಭಾರತಕ್ಕೆ ಬ್ಯಾಂಕ್ ಬೇಕು, ಸಾರ್ವಜನಿಕರ ಬ್ಯಾಂಕ್ ಅವಶ್ಯಕತೆ ಇದ್ದಾಗ ಇದು 1949 ಜನವರಿ 1 ರಾಷ್ಟ್ರೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ತಾರೆ. ಇದು ಮುಂಬೈಯಲ್ಲಿದೆ. ಅದರ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು. ಇದರ ಕಾರ್ಯಗಳು ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ, ಬ್ಯಾಂಕುಗಳ ಬ್ಯಾಂಕ್, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಅಂತಿಮ ಋಣದಾತ. ಬರೀ ಐಶ್ವರ್ಯ. ಸೌಂದರ್ಯ. ಬರೀ ನೋಡ್ಬೇಕು. ಸಾಲ
RBI ನ ಕಾರ್ಯಗಳನ್ನು ವಿವರಿಸಿ ಅಂದ್ರೆ ಮೇನ್ ಪಾಯಿಂಟ್ ಇವನ್ನ ಬರೆದಿರಬೇಕಾಯ್ತಾ. ಇದ್ರ ಜೊತೆಗೆ ಇನ್ನೂ ಹೇಳ್ತೀನಿ ನಾನು ನಿಮ್ಮವ್ರನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯಕ ಮತ್ತು ಹೆಚ್ಚಿನ ಸಂಶೋಧನಾ ಕಾರ್ಯಗಳಿಗೆ ನೆರವು. ಆಯ್ತಾ? ಸೊ ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲ ನಿಯಂತ್ರಣ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ, ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯ, ವಿದೇಶಿ ವಿನಿಮಯದ ಪಾಲಕ, ಅಂತಿಮ ಋಣದಾತ. ಇಷ್ಟು ಪಾಯಿಂಟ್ ಅನ್ನು ನೆನಪಿಟ್ಕೋಬೇಕು. ಇವನ್ನೆಲ್ಲ ಪಾಯಿಂಟ್ಸ್ ನೀವು ಒಂದು ಕಡೆ ಬರ್ದಿಟ್ಕೊಂಡ್ರೆ ಈಸಿ ಆಗುತ್ತೆ, ಓದ್ಕೊಳ್ಳೋಕೆ ಈಸಿ ಆಗುತ್ತೆ. ನೀವು ಮನೇಲಿ ಡೈಲಿ ಟೈಮ್ ಟೇಬಲ್ ಹಾಕೊಂಡು ಎಲ್ಲ ಸಬ್ಜೆಕ್ಟ್ ಅನ್ನು ಮಿನಿಮಮ್ 45ರಿಂದ 1 ಗಂಟೆ 60 ನಿಮಿಷ ಓದಬೇಕು. ಓದ್ತಾ ಇದ್ದೀರಾ? ಟೈಮ್ ಟೇಬಲ್ ಹಾಕೊಂಡಿದ್ದೀರಾ? ಈಗ ಸೆಕೆಂಡ್ PUC ಓದ್ತಿದ್ರೆ ನಿಮಗೆ ಜವಾಬ್ದಾರಿ ಜಾಸ್ತಿ. ನೆಗ್ಲೆಕ್ಟ್ ಮಾಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಸಾಧ್ಯದಷ್ಟು ಈ 3 ತಿಂಗಳು ನೀವು ಕರೆಕ್ಟಾಗಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ಹಾಗಾಗಿ ಟಿವಿ ನೋಡೋದು, ಮೊಬೈಲ್ ನೋಡೋದು, ಮೊಬೈಲ್ ಮಾತಾಡೋದು ಇವೆಲ್ಲ ಬಿಟ್ಬಿಡಿ. ಆಯ್ತಾ? ಇಲ್ಲಿ ಕ್ಲೋಸ್, ಇವತ್ತಿಗೆ ಎಂಡ್. ಈಗ ನೆಕ್ಸ್ಟ್ ಟೈಮ್ ಓದೋದ್ರ ಕಡೆ ಅಷ್ಟೇ ಗಮನ. ಆಯ್ತಾ? ಚೆನ್ನಾಗಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಕಾಲೇಜಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಓದಿ ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಾಗುತ್ತೆ. ಸುಮ್ಮನೆ ನಿಮ್ಮ ಭವಿಷ್ಯನ ನೀವೇ ಹಾಳು ಮಾಡ್ಕೋಬೇಕು. ನಮ್ಮ ಜೀವನದ ಶಿಕ್ಷಕರು ಯಾರು? ನಾವೇ, ಬೇರೆ ಯಾರು ಅಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ.